ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಕಳಸಕ್ಕೆ ಸಿಂಗಲ್ ಬ್ಲೌಸ್ ಪೀಸ್ ಇಂದ ಅಲಂಕಾರನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ನಾನು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಸೀರೆ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬಾರ್ಡರು ಬೇರೆ ಕಲರ್ ಅಂದರೆ ಕಾಂಟ್ರಾಸ್ಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಬಾರ್ಡರು ಬೇರೆ, ಮಿಡಲಲ್ಲಿ ಬೇರೆ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಯಾವುದು ಸಿಕ್ಕಿದೆ ಬ್ಲೌಸ್ ಪೀಸ್ ಅದನ್ನ ತೊಗೊಂಡಿದ್ದೀನಿ. ಬಾರ್ಡರ್ ಇರೋದು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅನ್ನೋರು ಕೇವಲ 5 ನಿಮಿಷದಲ್ಲಿ ಈ ಥರ ಒಂದೇ ಒಂದು ಬ್ಲೌಸ್ ಪೀಸಿಂದ ಸ್ಯಾರಿ ಲುಕ್ಕಲ್ಲಿ ಅಲಂಕಾರನ ಮಾಡ್ಕೊಳ್ಬೋದು. ನಾನು ಇವಾಗ ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಲಿಪ್ಸ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಗುಂಡ್ ಪಿನ್ನು ಅಥವಾ ಪಿನ್ ಏನಾದರೂ ಇದ್ದರೆ ಪಿನ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಇವಾಗ ನಾನು ಈ ಕಡೆ ಎಂಡಲ್ಲೂ ಕೂಡ ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಮತ್ತೊಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಬಾರ್ಡರು ಸ್ವಲ್ಪ ದಪ್ಪ ಇರುತ್ತಲ್ವ, ಸ್ವಲ್ಪ ಕೈಯಲ್ಲಿ ಹಿಂಗೆ ಉಜ್ಜಿಬಿಟ್ಟು ಕ್ಲಿಪ್ನ ಹಾಕ್ಕೊಳ್ಳಿ. ಇವಾಗ ನಾನು ಇನ್ನೊಂದು ಕಡೆನೂ ಕೂಡ ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸೇಮ್ ನಿಮಗೆ ಸ್ಯಾರಿಯಲ್ಲಿ ಉಡಿಸ್ದಂಗೆ ಕಾಣುತ್ತೆ, ಅದೇ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಅಲಂಕಾರ. ನೋಡಿ, ಈಗ ನಾನು ಕ್ಲಿಪ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಉಡಿಸೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಸಣ್ಣ ಸ್ಟೂಲ್ ಇಟ್ಕೊಂಡಿದ್ದೀನಿ. ಸ್ಟೂಲ್ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಅಕ್ಕಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಚಿಕ್ಕ ಚಂಬು ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ಚಂಬಿಗೆ ನಾನು ಸ್ಟೀಲ್ ಸ್ಕೇಲ್ನ ಕಟ್ಕೊಂಡಿದ್ದೀನಿ. ನೀವು ಸ್ಕೇಲ್ ಆದರೂ ಕಟ್ಕೋಬೋದು ಅಥವಾ ಚಿಕ್ಕ ಕೋಲ್ ಏನಾದರೂ ಇದ್ದರೆ ಕೋಲ್ ಆದರೂ ಕಟ್ಕೊಳ್ಬೋದು. ನೋಡಿ, ಈಗ ನಾನು ನೆರಿಗೆಗಳನ್ನ ಮಾಡ್ಕೊಂಡಿರುವ ಬ್ಲೌಸ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಹಾಕ್ಕೊಂಡು ನಾನಿವಾಗ ಕ್ಲಿಪ್ನ ತಕ್ಕೊಂಡು ನೆರಿಗೆಗಳನ್ನ ಸರಿ ಮಾಡ್ಕೊಳ್ತೀನಿ. ನೆರಿಗೆಗಳನ್ನೆಲ್ಲ ಫುಲ್ಲಾಗಿ ಹಿಂಗೆ ಹರಡ್ಕೊಳ್ಳಿ. ನೀವು ಚಿಕ್ಕ ಚಿಕ್ಕದಾಗಿ ನೆರಿಗೆಗಳು ಮಾಡಿಕೊಂಡ್ರೆ ಇನ್ನೂ ತುಂಬ ನೆರಿಗೆಗಳು ಬರುತ್ತೆ. ನೋಡಿ, ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಇನ್ನೊಂದು ಕಡೆ ಕ್ಲಿಪ್ನ ತೆಗ್ಬಿಟ್ಟು, ಅಂದರೆ ಸ್ವಲ್ಪ ಮೇಲೆ ಇರಬೇಕು, ಅಂದರೆ ಕೆಳಗಡೆ ಬಾರ್ಡರ್ ಕಾಣಿಸ್ತಿದೆಯಲ್ವ, ಬಾರ್ಡ್ರ್ ಮೇಲ್ಗಡೆ ಇನ್ನೊಂದು ಸ್ವಲ್ಪ ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಡಬಲ್ ಬಾರ್ಡರ್ಸ್ ಕಾಣಿಸುತ್ತೆ, ಅಂದರೆ ಕೆಳಗಡೆ ಬಾರ್ಡರು ಮತ್ತು ಮೇಲ್ಗಡೆ. ಇದು ನೀವು ಸೇಮು ಸ್ಯಾರಿ ಡಬಲ್ ಪ್ಲೇಟಿಂಗ್ ಸ್ಯಾರಿ ಮಾಡ್ದಂಗೆ ಕಾಣಿಸುತ್ತೆ. ನೋಡಿ, ಇವಾಗ ನಾನು ನೆರಿಗೆಗಳನ್ನ ಇಟ್ಕೊಂಡು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ನೆರಿಗೆಗಳನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಡಬಲ್ ಲೇಯರಲ್ಲಿ. ಈಗ ನಾನು ಒಂದು ಡಾಬ್ನ ಕಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸರನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಒಡವೆಗಳಿರುತ್ತೆ ಅದನ್ನು ಹಾಕ್ಕೊಂಡು ಅಲಂಕಾರನ ಮಾಡ್ಕೊಳ್ಬೋದು. ಕಾಯಿಗೆ ನಾನು ಲಕ್ಷ್ಮೀ ಮುಖವಾಡನ ಕಟ್ಕೊಂಡಿದ್ದೆ. ನೋಡಿ, ಇವಾಗ ಕಾಯಿನ ಇಟ್ಕೊಂಡಿದ್ದೀನಿ. ಹಿಂದೆ ಕ್ಲಿಪ್ನ ತೆಗ್ಬಿಟ್ಟು ನೆರಿಗೆಗಳನ್ನ ಸ್ವಲ್ಪ ಹರಡ್ಕೊಳ್ಳಿ. ಅಂದರೆ ಕೋಲು ಅಥವಾ ಸ್ಕೇಲ್ ಕಟ್ಕೊಂಡಿರ್ತೀರಲ್ವ, ಸ್ವಲ್ಪ ಹರಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ನಾನು ಇನ್ನೂ ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಬಳೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ನೀಟಾಗಿ ನೆರಿಗೆಗಳನ್ನ ಸೆಟ್ ಮಾಡ್ಕೊಳ್ಳಿ. ಹಾಗೆ ನೀವು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡ್ರೆ, ಹಾಗೆ ನೀವು ದೇವ್ರು ಇರ್ತೀರಲ್ವ, ಹಿಂದ್ಗಡೆ ನೀವು ಬ್ಯಾಕ್ಗ್ರೌಂಡ್ ಎಲ್ಲ ಅಲಂಕಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ, ಒಂದೇ ಒಂದು ಬ್ಲೌಸ್ ಪೀಸಿಂದ ಸ್ಯಾರಿ ಲುಕ್ಕಲ್ಲಿ, ಅಂದರೆ ಸ್ಯಾರಿ ಥರನೇ ಹೇಗೆ ಲಕ್ಷ್ಮಿ ಅಲಂಕಾರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.